ಎಲ್ರಿಗೂ ಶುಭೋದಯ ಮಕ್ಕಳ. ಮಕ್ಕಳೇ, ಒಂದು ಕತೆ ಹೇಳ್ತೀನಿ. ನಿಮಗೆ ಇದೆಲ್ಲ ಚಿರಪರಿಚಿತವಾದಂತಹ ಒಂದು ಕತೆ, ತುಂಬಾನೇ ಕೇಳಿದ್ದೀರಾ, ಹಾಡಿದ್ದೀರಾ ಅಂತಾನೆ. ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಒಬ್ಬ ಕಳಿಂಗ ಅಂತಕ್ಕಂಥ ಒಬ್ಬ ಕಾಳಿಂಗ ಅಂತಕ್ಕಂಥ ಒಬ್ಬ ಗೊಲ್ಲ. ಆ ಗೊಲ್ಲ ತುಂಬಾ ಹಸುಗಳನ್ನ ಸಾಕಿದ್ದ. ಅದರಲ್ಲಿ ಪುಣ್ಯಕೋಟಿ ಅಂತಕ್ಕಂಥ ಒಂದು ಹೆಸರು ಕೂಡ ಕೇಳಿದಿರಲ್ಲ. ಪುಣ್ಯಕೋಟಿ ಒಮ್ಮೆ ಏನ್ ಮಾಡ್ದ, ಪ್ರತಿದಿನದಂತೆ ಆ ದಿನನು ಹಸುಗಳನ್ನೆಲ್ಲ ಮೇಯೋಕೆ ಬಿಟ್ಟಿದ್ದ. ಆ ಪುಣ್ಯಕೋಟಿ ಹಸು ಅವಾಗ ತಾನೇ ಕರು ಹಾಕಿತ್ತು. ಆ ಕರುವನ್ನ ಕೊಟ್ಟಿಗೆಯಲ್ಲಿ ಬಿಟ್ಟು ಇದು ಮೇಯೋಕೆ ಅಂತೇಳಿ ಇತರ ಹಸುಗಳ ಜೊತೆ ಕಾಡಿಗೆ ಬಂದಿತು. ಎಲ್ಲಾ ಹಸುಗಳು ಮೇಯ್ತಾ ಇತ್ತು. ಅದೇ ರೀತಿ ಪುಣ್ಯಕೋಟಿ ಹಸುನು ಕೂಡ ಮೇಯ್ತಾ ಇತ್ತು. ಮೇಯೋದ್ರ ಜೊತೆಗೆ ಅದಕ್ಕೆ ಏನ್ ಚಿಂತೆ ಅಂದ್ರೆ, ಕೊಟ್ಟಿಗೆಯಲ್ಲಿ ನನ್ನ ಕರುವನ್ನ ಬಿಟ್ಟು ಬಂದಿದ್ದೀನಲ್ಲ, ಹೋಗ್ಬೇಕು ನಾನು, ಬೇಗ ಹೋಗಿ ನನ್ನ ಕರುವಿಗೆ ಹಾಲು ಉಣಿಸ್ಬೇಕು ಅನ್ನೋ ಒಂದು ಚಿಂತೆ. ಅದೇ ಚಿಂತೆಯಲ್ಲಿ ಮೇಯ್ಕೊಂತ ಬರ್ತಾ ಇತ್ತು. ಆಗ ಆ ಕಾಡಿನಲ್ಲಿ ಒಂದು ವ್ಯಾಘ್ರ ಇತ್ತು, ಒಂದು ಹುಲಿ. ಆ ಹುಲಿ ಅವಾಗ ತಾನೇ ಹಸಿದಿತ್ತು, ಹೊಟ್ಟೆ ತುಂಬಾನೇ ಹಸುವಾಗಿತ್ತು. ಹಸುವಾಗಿದ್ರಿಂದಾಗಿ ಆ ಹುಲಿ ಏನ್ ಮಾಡ್ತಾ ಇತ್ತು, ತಿನ್ನೋಕೆ ಆಹಾರ ಸಿಗುತ್ತಾ ಅಂತೇಳಿ ಅದೇ ಕಾಡಿನಲ್ಲಿ ಅದು ಹುಡುಕ್ತಾ ಇತ್ತು. ಆಗ ಅವುಗಳಿಗೆ ದನಗಳು ಕಂಡು, ಮೇಯ್ತಾ ಇದ್ದಂತ ಹಸುಗಳಲ್ಲಿ ಇದ್ವಲ್ಲ, ಆ ಹಸುಗಳು ಆ ಹುಲಿಗೆ ಕಂಡು. ಆಗ ಆ ಹುಲಿ ಏನ್ ಮಾಡ್ತು, ಆ ಹಸುಗಳನ್ನ ತಿನ್ನೋಕೆ ಬರ್ತಾ ಇತ್ತು. ಕೆಲವು ಹಸುಗಳಿಗೆ ಸೂಕ್ಷ್ಮತೆ ಗೊತ್ತಾಯ್ತು, ಹುಲಿ ನಮ್ಮನ್ನ ತಿನ್ನೋದಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಸುಗಳು ಏನ್ ಮಾಡುದು, ಚಲ್ಲಾಪಿಲ್ಲಿ ಆಗಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಹೋದ್. ಆದ್ರೆ ಈ ಹಸು ಯಾರ ಜ್ಞಾನದಲ್ಲಿದೆ? ಆಕ್ಚುಲಿ ಆ ಕರುವಿನ ಒಂದು ಜ್ಞಾನದಲ್ಲಿದೆ. ಹಂಗಾಗಿ ಇದೇನ್ ಮಾಡ್ಲಿಲ್ಲ, ಹುಲಿ ಬಂದದ್ದನ್ನ ಗಮನಿಸಲೇ ಇಲ್ಲ. ಆಗ ಹಸು ಏನಾಯ್ತು, ಹುಲಿ ಕೈಗೆ ಸಿಕ್ಬಿಡ್ತು. ಪಾಪ ಅದಕ್ಕೆ ಹುಲಿ ಕೈ ನನ್ ಸಿಕ್ಕಂದಲ್ಲ, ನನ್ನ ತಿನ್ಬಿಡುತ್ತಲ್ಲ ಹುಲಿ ಅಂತಕ್ಕಂತ ಒಂದು ಇದರಿಂದ ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ತನ್ನ ಕರುವನ್ನು ನಾನು ಕೊಟ್ಟಿಗೆಯಲ್ಲಿ ಬಿಟ್ಟು ಬಂದಿದ್ದೀನಲ್ಲ, ಅದಕ್ಕೆ ಹಾಲು ಉಣಿಸ್ಬೇಕಲ್ಲ ಅನ್ನೋದೇ ಅದಕ್ಕೆ ಚಿಂತೆ. ಆಗ ಮತ್ತೆ ಏನ್ ಮಾಡ್ತು, ಯೋಚನೆ ಮಾಡಿ ಹುಲಿ ರಾಯನ್ಗೆ ಹೇಳ್ತಾ ಪುಣ್ಯಕೋಟಿ ಹಸು ಏನಂತ, ನಾನು ಕೊಟ್ಟಿಗೆಯಲ್ಲಿ ನನ್ನ ಕರುವನ್ನ ಬಿಟ್ಟು ಬಂದಿದ್ದೀನಿ, ನಾನು ಅದಕ್ಕೆ ಹೋಗಿ ಹಾಲು ಉಣಿಸಿ ವಾಪಸ್ ಬರ್ತೀನಿ, ನಿನ್ನ ಹತ್ರನೇ ಬರ್ತೀನಿ ನಾನು ಅಂತೇಳಿ ಹೇಳ. ಹುಲಿ ನಂಬುತ್ತಾ? ನಂಬೋದಿಲ್ಲ. ಯಾಕೆ? ನನಗೆ ಗೊತ್ತು ನೀನು ಸುಳ್ಳು ಹೇಳ್ತಾ ಇದೀಯಾ, ನೀನು ನಾನು ತಿನ್ಬಿಡ್ತೀನಿ ಅಂತಕ್ಕಂಥ ಉದ್ದೇಶದಿಂದ ನೀನು ಈ ರೀತಿ ಹೇಳ್ತಾ ಇದೀಯಾ. ಎಲ್ಲಾದ್ರೂ ಸಿಕ್ಕಿದ ಬೇಟೆಯನ್ನ ಬಿಡೋದುಂಟಾ? ಇಲ್ಲ, ನಾನು ನಿನ್ನ ತಿನ್ಬಿಡ್ತೀನಿ ಅಂತ ಹೇಳಿ ಹುಲಿ ಮುನ್ನುಗ್ಗಿ ಬರುತ್ತೆ. ಆಗ ಮತ್ತೆ ಬೇಡ್ಕೊಳ್ಳುತ್ತೆ ಪುಣ್ಯಕೋಟಿ ಹಸು, ಇಲ್ಲ ಇಲ್ಲ ಹುಲಿರಾಯ, ನೀನು ನನ್ನನ್ನ ತಿನ್ಬೇಡ, ನಾನು ನಿಜವಾಗ್ಲೂ ನನ್ನ ಕರುವಿಗೆ ಹಾಲು ಉಣಿಸಿ ವಾಪಸ್ ನಾನು ಬರ್ತೀನಿ, ನನ್ನ ಕೊಟ್ಟಿಗೆಗೆ ಹೋಗೋರು ಬರೋವಷ್ಟು ಸಮಯ ನೀನು ಕಾಯಿ ಅಂತೇಳಿ ಬೇಡ್ಕೊಳ್ಳುತ್ತೆ. ಆಮೇಲೆ ಅದರ ಒಂದು ದಯನೀಯ ಸ್ಥಿತಿಯನ್ನ ಕಂಡ್ಬಿಟ್ಟು ಹುಲಿರಾಯ ಏನ್ ಮಾಡುತ್ತೆ, ಸರಿ ಆಯ್ತು, ನೀನು ಹೋಗಿ ಬಾ, ಈ ಬೆಟ್ಟದಲ್ಲಿ ಕಾಯ್ತಾ ಇರ್ತೀನಿ ಅಂತೇಳಿ ಹೇಳ್ ಕಳ್ಸುತ್ತೆ. ಆಗ ಹುಲಿ ಪಾಪ ತುಂಬಾ ದುಃಖದಿಂದ ಕೊಟ್ಟಿಗೆಗೆ ಬರುತ್ತೆ. ಬಂದು ಅದಿನ್ನು ಸಣ್ಣ ಕರು, ಅಲ್ಲಿದ್ದಂತ ಇತರ ಸ್ನೇಹಿತ ಹಸುಗಳಿಗೆಲ್ಲ ಹೇಳುತ್ತೆ, ನನ್ನ ಕರು ಹಿಂದೆ ಬಂದ್ರೆ ಹಾಯ್ಬೇಡಿ, ಹಿಂದೆ ಬಂದ್ರೆ ಹೋಲಿಬೇಡಿ, ನಿನ್ನ ಮಕ್ಕಳಂತೆ ಇದು ಅಂತೇಳಿ ಅನ್ಕೊಳ್ಳಿ ಅಂತೇಳಿ ಎಲ್ಲಾ ಸ್ನೇಹಿತರಿಗೂ ಹೇಳಿ ಹಾಲು ಉಣಿಸಿ ಆ ಕರುವನ್ನ ಕೊಟ್ಟಿಗೆಯಲ್ಲಿ ಬಿಟ್ಟು ಏನ್ ಮಾಡುತ್ತೆ, ಮನೆಯ ಮಾತಿಗೆ ತಪ್ಪಬಾರದು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಹಸು ಮತ್ತೆ ಹುಲಿರಾಯನ ಹತ್ತಿರ ಬರುತ್ತೆ. ಆ ಹುಲಿರಾಯನ್ಗೆ ಆ ಹಸುವನ್ನ ನೋಡಿ ಆಶ್ಚರ್ಯ ಆಗುತ್ತೆ, ಹೌದಲ್ವಾ? ಕೊಟ್ಟ ಮಾತಿಗೆ ತಪ್ಪಿ ನಡೆದಂತಹ ದನಗಳು ಈ ಕಾಲದಲ್ಲಿ ಇದಾವ, ಹಸುಗಳು. ಹೌದಾನೆ? ಯಾರು ಬರ್ತಾರೆ? ಯಾರು ಬರ್ತಿದ್ರ ಅಂತಾರ, ನಾನ್ ಸಾಯ್ತೀನಿ ಅಂತೇಳಿ ಗೊತ್ತಿದ್ರು ಪುನಃ ವಾಪಸ್ ಬರ್ತಿದ್ರ? ಅದೇ ಹಸು ವಾಪಸ್ಸು ಬಂತು. ಆಗ ಹುಲಿ ಏನ್ ಮಾಡ್ತು, ಪಾಪ ಅದು ಒಂದು ಸದ್ವಂಶದಲ್ಲಿ ಜನಿಸಿದಂತ ಹುಲಿ ಅಂತೇಳಿ ಅನ್ಸುತ್ತೆ. ಅದರಿಂದಾಗಿ ಆ ಹುಲಿ ಏನ್ ಮಾಡ್ತು,
ಆ ಹಸುವನ್ನ ತಿನ್ನಲಿಲ್ಲ. ಅದರ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ಆ ಹುಲಿನ ಏನಾಗುತ್ತೆ, ಆ ಬೆಟ್ಟದಿಂದ ಹಾರಿ ತನ್ನ ಪ್ರಾಣವನ್ನ ತಾನೇ ಕಳ್ಕೊಳ್ಳುತ್ತೆ. ಅದರ ಮಕ್ಕಳ ಈ ರೀತಿ ಇಲ್ಲಿ ಒಂದು ಪ್ರಾಮಾಣಿಕತೆಯನ್ನು ನಾವು ನೋಡ್ಬೋದು. ಜೊತೆಗೆ ಮಕ್ಕಳ ಇದನ್ನ ನಾನು ಕಥೆಯನ್ನ ಯಾಕೆ ನಿಮಗೆ ಇಲ್ಲಿ ಹೇಳಿದೆ ಅಂತಂದ್ರೆ, ಇದು ಒಂದು ಕಥನ ಕವನ. ಇದೊಂದೇನು ಕಥೆಯ ರೂಪದಲ್ಲಿ ಇರ್ತಕ್ಕಂತ ಕವನ. ಗೊತ್ತಾ? ಇದನ್ನ ಆಡಬಹುದಲ್ವಾ? ಕೇಳಿದಿರಲ್ವಾ ಪುಣ್ಯಕೋಟಿ ಹಾಡನ್ನ? ಬರುತ್ತಾ ಆಡಕ್ಕೆ? ಕಲ್ತ್ಕೊಂಬಂದಿದ್ದಾಳೆ. ಅವಾಗ ಇನ್ನೊಮ್ಮೆ ಹಾಡ್ಸೋಣ. ಇಲ್ಲಿ ನಿಮಗೆ ಪ್ರಸ್ತುತ ನಾನು ಇವತ್ತು ಮಾಡಕ್ ಹೊರಟಿರತಕ್ಕಂತ ಪದ್ಯನು ಮಕ್ಕಳ ಒಂದು ಕಥನ ಕವನ ಸಾಹಿತ್ಯಕ್ಕೆ ಸೇರಿರ್ತಕ್ಕಂಥ ಒಂದು ಪದ್ಯ ಭಾಗ ಮಕ್ಕಳ. ಯಾವುದು ಆ ಪದ್ಯ? ಯಾವುದು ಅಂದ್ರೆ ಪಾರಿವಾಳ ಅಂತಕ್ಕಂಥ ಒಂದು ಪದ್ಯ ಭಾಗ. ಯಾವುದು ಪದ್ಯ? ಪಾರಿವಾಳ. ಅದಲ್ವಾ? ಈಗಾಗಲೇ ನಾನು ಹೇಳಿದೆ ಪಾರಿವಾಳ ಅಂತಕ್ಕಂಥದ್ದು ಒಂದು ಕಥನ ಕವನ ಅಂತೇಳಿ ಹೇಳಿದೆ. ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ನಾವು ಹಲವಾರು ಪ್ರಕಾರಗಳನ್ನ ನೋಡ್ತಾ ಹೋಗ್ತೀವಿ ಮಕ್ಕಳು, ಹೌದಲ್ವಾ? ಕತೆ, ಹಾಗೇನೆ ಕಾದಂಬರಿ, ಹೇಳಿ ಮಕ್ಕಳ, ಪ್ರಬಂಧ, ನಾಟಕ, ವಿಮರ್ಶೆ, ಹಾಗೇನೆ ಆತ್ಮಚರಿತ್ರೆ, ಆತ್ಮಕಥೆ, ವ್ಯಕ್ತಿ ಚಿತ್ರ, ಅಂತಾನೆ ಹೀಗೆ ಹಲವಾರು ಪ್ರಕಾರಗಳನ್ನ ನಾವು ನೋಡ್ತಾ ಹೋಗ್ತೀವಿ ಮಕ್ಕಳ. ಅದರಲ್ಲಿ ಕಥನ ಕವನನು ಕೂಡ ಒಂದು ಅಂತೇಳಿ ಹೇಳ್ತೀವಿ. ಏನು ಈ ಕಥನ ಕವನದ ಲಕ್ಷಣ? ಏನ್ ಹೇಳ್ತೀವಿ ಕಥನ ಕವನದ ಲಕ್ಷಣವನ್ನ ಅಂತಂದ್ರೆ, ಅಥವಾ ಕಥನ ಕವನ ಅಂತಂದ್ರೆ ಒಂದು ಘಟನೆಯನ್ನ ಅಥವಾ ಒಂದು ಕವನವನ್ನ, ಒಂದು ನಡೆದಿರ್ತಕ್ಕಂಥ ಒಂದು ಘಟನೆ ಅಥವಾ ಒಂದು ಕಥೆಯನ್ನ ಓದುಗರಿಗೆ ಕುತೂಹಲ ಮೂಡಿಸುವಂತೆ ಬೆಳೆಸುತ್ತಾ, ಅದನ್ನ ಓದಾಗ ನಮ್ಗೆ ಏನಾಗುತ್ತೆ, ಕುತೂಹಲ ಕೆರಳ್ತಾ ಹೋಗುತ್ತೆ. ಗೋವಿನ ಹಾಡು ಪದ್ಯವನ್ನ ನಾವು ಕಥೆಯನ್ನ ಓದ್ತಾ ಇದ್ದಾಗ ನಮ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ಹೌದಲ್ಲ ಮಕ್ಕಳ? ಆ ರೀತಿ ಯಾವ್ದಾದ್ರು ಒಂದು ಕಥೆಯನ್ನ ಘಟನೆಯನ್ನ ಕೇಳ್ತಾ ಹೋಗ್ತಾ ಇದ್ರೆ ನಮಗೆ ಒಂದು ಕುತೂಹಲ ಮೂಡ್ತಾ ಹೋಗುತ್ತೆ. ಹಾಗೇನೆ ಒಂದು ಉತ್ತಮ ಅಂತ್ಯವನ್ನ ಕಾಣಿಸ್ಕೊಂಡು, ಅಂದ್ರೆ ನಾವ್ ಏನ್ ಹೇಳಕ್ ಹೊರಟಿದೀವಿ ಕಥನ ಕವನ, ಲಾಸ್ಟಿಗೆ ಒಂದು ಏನಾಗುತ್ತೆ, ಒಂದು ಉತ್ತಮ ಅಂತ್ಯವನ್ನ ಕಂಡುಕೊಳ್ಳುತ್ತೆ. ಕೊನೆಯಲ್ಲಿ ನಮ್ಗೆಲ್ಲರಿಗೂ ಕೂಡ ಏನ್ ಮಾಡುತ್ತೆ, ಒಂದು ಒಳ್ಳೆಯ ಸಂದೇಶವನ್ನ, ಒಂದು ಒಳ್ಳೆಯ ಮೌಲ್ಯವನ್ನ ನಮಗೆ ತಿಳಿಸಿ ಕೊಡುತ್ತೆ. ಅದನ್ನ ನಾವೇನಂತ ಕರಿತೀವಿ? ಕಥನ ಕವನ ಅಂತ ಕರಿತೀವಿ. ಆಯ್ತಾ? ಈಗ ನಾವು ಪದ್ಯ ಭಾಗಕ್ಕೆ ಹೋಗೋದಕ್ಕೆ ಮುಂಚೆ ಈ ಪದ್ಯ ಭಾಗವನ್ನ ಬರೆದವ್ರು ಯಾರಂದ್ರೆ ಸೂರ ಎಕ್ಕುಂಡಿ. ಅವರ ಒಂದು ಭಾವಚಿತ್ರವನ್ನ ನೋಡಿ ಮಕ್ಕಳ. ಇದು ಸೂರ ಮೇಲ್ಕೊಂಡಿ ಅವರ ಒಂದು ಭಾವಚಿತ್ರ. ನೋಡಿದ್ರಾ? ಹಾಗಾದ್ರೆ ನಾವೀಗ ಪರಿಚಯವನ್ನ ಮಾಡ್ಕೊಳ್ಳೋಣ ಮಕ್ಕಳ. ಇಲ್ಲಿ ಸೂರ ಎಕ್ಕುಂಡಿ ಅಂದ್ರೆ ಇವರ ಒಂದು ಪೂರ್ಣ ಹೆಸರು. ಸು ಅಂದ್ರೆ ಏನಂತ ಹೇಳ್ತೀವಿ? ಸುವರ್ಣ. ರಮ್ ಅಂದ್ರೆ ರಂಗಣ್ಣ ಎಕ್ಕುಂಡಿ. ಸುವರ್ಣ ರಂಗಣ್ಣ ಎಕ್ಕುಂಡಿ. ಸುವರ್ಣ ರಂಗಣ್ಣ ಎಕ್ಕುಂಡಿ. ನೋಡಿ ಮಕ್ಕಳ, ಇದು ಎಕ್ಕುಂಡಿಯವರ ಒಂದು ಪೂರ್ಣ ಹೆಸರು. ಸು ಅಂದ್ರೆ ಸುಬ್ಬಣ್ಣ, ರಮ್ ಅಂದ್ರೆ ರಂಗಣ್ಣ ಎಕ್ಕುಂಡಿ ಒಂದು ಪೂರ್ಣ ಹೆಸರು. ಇವರು 1923ರಲ್ಲಿ ಜನಿಸ್ತಾರೆ. 1923ರಲ್ಲಿ ಇವರು ಜನಿಸ್ತಾರೆ ಮಕ್ಕಳ. ಎಲ್ಲಿ ಜನಿಸ್ತಾರೆ? ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ? ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ
ಹಾವೇರಿ ಜಿಲ್ಲೆಯ ರಾಣಿ ಬೆಂಗಳೂರಿನಲ್ಲಿ ಜನಿಸ್ತಾರೆ ಇವರು. ಹಾಗೆ ಇವರು 1944ರಲ್ಲಿ BA ಆನರ್ಸ್ ಪದವಿಯನ್ನ ಪಡ್ಕೊಂಡಿರ್ತಾರೆ. ಹಾಗೆ ಇವರು BA ಆನರ್ಸ್ ಪದವಿಯನ್ನ ಪಡ್ಕೊಂಡು ಆದ್ಮೇಲೆ ಎಲ್ಲೆಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸ್ತಾರೆ, ಏನೇನಾಗಿ ಅವರು ತಮ್ಮ ವೃತ್ತಿ ಜೀವನವನ್ನ ನಡೆಸ್ತಾರೆ ಅಂತ ನಾವು ನೋಡೋದಾದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಬಂಕ್ಲಿಕೊಂಡದಲ್ಲಿ ಪ್ರೌಢಶಾಲಾ ಅಧ್ಯಾಪಕರಾಗಿ, ಅಂದ್ರೆ ಇವರು ಮೊಟ್ಟ ಮೊದಲ ಬಾರಿಗೆ ಯಾವ ಹುದ್ದೆಗೆ ಸೇರ್ಕೊಳ್ತಾರೆ? ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ, ಅಂದ್ರೆ ಅದು ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ. ಕೊನೆಗೆ ಅವರು ಸುಮಾರು 35 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? ಸುಮಾರು 35 ವರ್ಷಗಳ ಕಾಲ, 35 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಅನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾಗಿ, ಅಲ್ಲಿಯೇ HM ಆಗಿ ಇವರು ಸೇವೆಯನ್ನ ಸಲ್ಲಿಸ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಇವರು ವೃತ್ತಿಯಿಂದ ಒಬ್ಬ ಅಧ್ಯಾಪಕರು. ಅರ್ಥ ಆಯ್ತಾ? ಅದೇ ಶಾಲೆಯಲ್ಲಿ ಅಧ್ಯಾಪಕರ ವೃತ್ತಿಗೆ ಸೇರ್ಕೊಂಡು ಅದೇ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಅವರು ನಿವೃತ್ತಿಯನ್ನ ಹೊಂದಿದ್ದಾರೆ. ಆ ನಂತರ ಇವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು ಗೊತ್ತಲ್ಲ ಮಕ್ಕಳ? ಏನು ನನ್ನ ಸಾಹಿತ್ಯಕ್ಕೆ ಕೊಡುಗೆ, ಯಾವ ಪ್ರಕಾರಗಳಲ್ಲಿ ಕೃತಿಯನ್ನ ರಚಿಸೋದ್ರ ಮೂಲಕ ಸಾಹಿತ್ಯಕ್ಕೆ ಕೊಡುಗೆಯನ್ನ ಇವರು ನೀಡಿದ್ರು ಅಂತೇಳಿ ನಾವು ನೋಡ್ತಾ ಹೋದ್ರೆ, ಇವರು ಕೆಲವೊಂದು ಕವನ ಸಂಕಲನಗಳನ್ನ ಬರೆದಿದ್ದಾರೆ ಮಕ್ಕಳ. ಯಾವ್ಯಾವ ಕವನ ಸಂಕಲನಗಳು? ಶ್ರೀ ಆನಂದ ತೀರ್ಥರು ಕವನ ಸಂಕಲನ ಮೊದಲನೇದು ಯಾವುದು? ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂವುಗಳು ಅಂತಕ್ಕಂಥ ಕವನ ಸಂಕಲನಗಳನ್ನ. ಹಾಗೇನೆ ಇವರು ಕಥಾ ಸಂಕಲನ ಕೂಡ ಬರೆದಿದ್ದಾರೆ. ಯಾವುದು? ನೆರಳು ಅಂತಕ್ಕಂಥ ಕಥಾ ಸಂಕಲನವನ್ನ. ಹಾಗೆಯೇ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಯಾವ್ಯಾವುದು ಕಾದಂಬರಿ? ಪ್ರತಿಬಿಂಬಗಳು ಅಂತಕ್ಕಂಥ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ ಮಕ್ಕಳ. ನೀವು ಮೊನ್ನೆ ತಿಳ್ಕೊಂಡು ಒಂದು ಕಾದಂಬರಿ ಪ್ರಕಾರದಲ್ಲಿ ಇರ್ತಕ್ಕಂಥದ್ದು ಯಾವ ಪಾಠ? ಅದು ಹಿಂದಿ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ರಿ. ಯಾವುದು? ಯಾರು ಮಾಡಿರ್ತಕ್ಕಂಥದ್ದು? ಹೌದಾನೆ? ಹಂಗೆ ಇವರು ಕೂಡ ಪ್ರತಿಬಿಂಬಗಳು ಅಂತಕ್ಕಂಥ ಕಾದಂಬರಿಯನ್ನ ಇವರು ಬರೆದ್ರು. ಈ ರೀತಿ ಇವರು ಏನ್ ಮಾಡಿದ್ದಾರೆ? ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃತಿಯನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರು. ಕವನ ಸಂಕಲನಗಳನ್ನ ಬರೆದಿದ್ದಾರೆ, ಕಥಾ ಸಂಕಲನಗಳನ್ನ ಬರೆದಿದ್ದಾರೆ, ಕಾದಂಬರಿಗಳನ್ನ ಬರೆದಿದ್ದಾರೆ. ಹೌದಾನೆ? ಇಷ್ಟೆಲ್ಲ ಕೊಡುಗೆಯನ್ನ ನೀಡಿರ್ತಕ್ಕಂತಹ ಇವರಿಗೆ ಸರ್ಕಾರನೂ ಕೂಡ ಏನ್ ಮಾಡಿದೆ? ಅವ್ರನ್ನ ಗೌರವಿಸಿ ಹಲವಾರು ಪ್ರಶಸ್ತಿ ಬಿರುದುಗಳನ್ನು ಕೂಡ ನೀಡಿದೆ. ಯಾವ್ಯಾವ ಪ್ರಶಸ್ತಿ ಬಿರುದುಗಳು ನೋಡ್ತಾ ಹೋಗೋಣ ಮಕ್ಕಳ. ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಇವರಿಗೆ ಯಾವ ಪುರಸ್ಕಾರ ಲಭಿಸಿದೆ? ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ. ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಇವುಗಳು ಇವರಿಗೆ ದೊರೆತಿದ್ದಾವೆ. ಯಾವ ಪ್ರಶಸ್ತಿಗಳು ದೊರೆತಿದ್ದಾವೆ ಮಕ್ಕಳ? ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಇವರಿಗೆ ದೊರೆತಿದ್ದಾವೆ. ಶ್ರೀಯುತರು 1995ರಲ್ಲಿ ನಿಧನವನ್ನ ಹೊಂದಿದ್ದಾರೆ. ಎಷ್ಟರಲ್ಲಿ ನಿಧನ ಹೊಂದಿದ್ದಾರೆ ಮಕ್ಕಳ? 1995ರಲ್ಲಿ ನಿಧನವನ್ನ ಹೊಂದಿದ್ದಾರೆ. ಗೊತ್ತಾಯ್ತಾ? ಹಾಗೇನೆ ಪ್ರಸ್ತುತ ನಾವೀಗ ತಿಳ್ಕೊಳ್ಳಕೊಂಡಿರ್ತಕ್ಕಂಥ ಪದ್ಯ ಯಾವುದು? ಪಾರಿವಾಳ ಅಂತಕ್ಕಂಥ ಪದ್ಯವನ್ನ ಸುರಮೆಕ್ಕುಂಟಿ ಅವರು ಬರೆದಿರ್ತಕ್ಕಂಥ ಸಮಗ್ರ ಕಥನ ಕವನಗಳು. ಯಾವುದು? ಸಮಗ್ರ ಕಥನ
ಪ್ರಶ್ನೋತ್ತರಲ್ಲಿ ಸಂದರ್ಭವನ್ನ ಬರಿಬೇಕಾದ್ರೆ ನಿಮಗೆ ಬೇಕು ಮಕ್ಕಳ ಮತ್ತೆ ವ್ಯಾಕರಣ ಗ್ರಂಥವನ್ನ ನೀವು ಸಂದರ್ಭ ಬರಿಬೇಕಾಗುತ್ತೆ. ಅದರಿಂದಾಗಿ ನೆನಪಲ್ಲಿಟ್ಕೊಳ್ಳಿ ಸಮಗ್ರ ಕಥನ ಕವನಗಳು ಅಂತ ಒಂದು ಕೃತಿಯಿಂದ ಪ್ರಸ್ತುತ ಪಠ್ಯ ಭಾಗವನ್ನ ಆರಿಸಿಕೊಂಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳ? ಸೂರಂ ಹೆಗ್ಗುಂಡಿ ಇವರ ಒಂದು ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಹೆಗ್ಗುಂಡಿ ಅಂತೇಳಿ ನಾವು ಹೇಳ್ತೀವಿ. ಹಾಗೆ ಇವರು 1923ರಲ್ಲಿ ಇವರು ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ ಅಂದ್ರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಇವರು ಜನಿಸ್ತಾರೆ. ಇವರು BA ಆನರ್ಸ್ ಪದವಿಯನ್ನ ಪಡ್ಕೊಂಡು ಬೆಂಕಿಕೊಂಡ್ಲ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಅಧ್ಯಾಪಕರಾಗಿ ಆ ಶಾಲೆಯಲ್ಲಿ ಸುಮಾರು 35 ವರ್ಷ ಸೇವೆಯನ್ನ ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗಿ ಅವರು ನಿವೃತ್ತಿಯನ್ನ ಹೊಂದರೆ. ಆನಂತರ ಇವರು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಯನ್ನು ನಾವು ನೋಡ್ತಾ ಹೋದ್ರೆ ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಅಂತಕ್ಕಂಥ ಹಾಗೇನೆ ಒಂದು ಕಾದಂಬರಿ ಬರೆದಿದ್ದಾರೆ. ಪ್ರತಿಬಿಂಬಗಳು ಅಂತಕ್ಕಂಥ ಕಾದಂಬರಿಯನ್ನು ಕೂಡ ಇವರು ಬರೆದಿದ್ದಾರೆ. ಹಾಗೇನೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದೆ. ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳು ಇವರಿಗೆ ಲಭಿಸಿದವೆ. ಶ್ರೀಯುತರು 1995ರಲ್ಲಿ ಏನಾಗ್ತಾರೆ? ನಿಧನವನ್ನ ಹೊಂದುತ್ತಾರೆ. ಗೊತ್ತಾಯ್ತಾ ಮಕ್ಕಳ? ಹಾಗೇನೆ ಪ್ರಸ್ತುತ ಪಾರಿವಾಳ ಅಂತಕ್ಕಂಥ ಒಂದು ಪದ್ಯ ಭಾಗವನ್ನ ಸಮಗ್ರ ಕಥನ ಕವನಗಳು ಎಂಬಂತ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಗೊತ್ತಾಯ್ತಾ? ಹಾಗಾದ್ರೆ ಮಕ್ಕಳ ಈ ಪದ್ಯ ಭಾಗವನ್ನ ನಿಮಗೆ ರಾಗವಾಗಿ ಕೇಳಿಸ್ತೀನಿ. ಬುಕ್ಸ್ ಅಲ್ಲಿ ನೋಡ್ಕೊಳ್ಳಿ. ನೀವು ನೆಕ್ಸ್ಟ್ ಅದೇ ರೀತಿ ರಾಗವಾಗಿ ಹೇಳ್ಬೇಕು. ಅರ್ಥ ಆಯ್ತಾ? ಬುಕ್ಸ್ ತೆಗಿದೆ ನಾವು ನೋಡ್ಕೊಂಡು
ಕೇಳಿಸ್ಕೊಂಡ್ರಲ್ಲ ಮಕ್ಕಳ? ಚೆನ್ನಾಗಿತ್ತಲ್ಲ ಬರಾಗ? ಈಗ ಆಡ್ತೀರಾ ನೀವು? ಅದೇ ದಾಟಿಯಲ್ಲಿ ಜೋರಾಗಿ ನೀಟಾಗಿ ಹಾಡಿ. ಸ್ಟಾರ್ಟ್. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ
ಪದ್ಯ ಭಾಗವನ್ನ ಒಂದ್ಸಲ ಹಾಡಿದ್ರೆ ಹೌದಾನೆ, ಆ ಪದ್ಯ ಭಾಗದಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಶೇಷ ಪದಗಳಿವೆ. ಅರ್ಥ ಆಯ್ತಾ? ಆ ವಿಶೇಷ ಪದಗಳನ್ನ ಸ್ವಲ್ಪ ಟೈಮ್ ಕೊಡ್ತೀನಿ, ಪಟ್ಟಿ ಮಾಡಿ ಅದಕ್ಕೆ ಅರ್ಥವನ್ನ ನಿಮ್ಮಲ್ಲಿರ್ತಕ್ಕಂಥ ನಿಘಂಟಿನ ಸಹಾಯದಿಂದ ಹುಡುಕಿ ಮಕ್ಕಳು. ಹುಡುಕ್ತಿರಲ್ವಾ? ಹುಡುಕಿ ಬೇಗ ಬೇಗ. ಹೇಳ್ತೀರಾ? ಹಾಗಾದ್ರೆ ಒಬ್ಬೊಬ್ಬರೇ ಬಂದು ಬನ್ನಿ. ನೀವು ಹುಡುಕಿರೋ ಪದಗಳಿಗೆ ಅರ್ಥವನ್ನ ಬಂದು ಹೇಳಿ ಮಕ್ಕಳು. ಮೊದಲು ಈ ಪದದ ಅರ್ಥ ಒಟ್ಟಾರೆ ಮತ್ತು ಪೊದೆ. ನೋಡಿ, ಯಶವಂತು ಹೋದರು ಅಂತಕ್ಕಂಥ ಪದಕ್ಕೆ ಅರ್ಥವನ್ನ ಹುಡುಕಿದರೆ, ಹೋದರು ಅಂದ್ರೆ ಕೊಟ್ಟರೆ ಅಥವಾ ಹೋದರು ಅಂತೇಳಿ. ವೆರಿ ಗುಡ್. ಹಗಲಿರುಳು, ಸ್ವಲ್ಪ ದೊಡ್ಡ ಬರ್ಬೇಕಪ್ಪ. ಹಗಲಿರುಳು ಅಂತಕ್ಕಂಥ ಒಂದು ಪದವನ್ನ ಹುಡುಕಿದರೆ ಅಂದ್ರೆ ಅರ್ಥ ಹಗಲು ಈರುಳು ಅಂದ್ರೆ ಬೆಳಗ್ಗೆ ಮತ್ತೆ ರಾತ್ರಿ. ನೆಕ್ಸ್ಟ್ ಹಿಗ್ಗು ಪದದ ಅರ್ಥ ಸಂತೋಷ. ನೆಕ್ಸ್ಟ್ ಪದ ಹಿಗ್ಗು ಅಂತಕ್ಕಂಥ ಒಂದು ಪದ. ಈ ಪದದ ಅರ್ಥ ಏನು? ಸಂತೋಷ. ವೆರಿ ಗುಡ್. ಮಧುರ, ಈ ಪದದ ಅರ್ಥ ಇಂಪಾದ. ಮಧುರ ಪದದ ಅರ್ಥ ಏನು? ಇಂಪಾದ ಅಥವಾ ಇಂಪಾಗಿ ಅಂತಾನು ಹೇಳ್ಬೋದು. ವೆರಿ ಗುಡ್. ಮುಸುಕು, ಈ ಪದದ ಅರ್ಥ ಆವರಿಸು. ನೆಕ್ಸ್ಟ್ ಇನ್ನೊಂದು ಮುಸುಕು ಅಂತಕ್ಕಂಥ ಪದ. ಆ ಪದದ ಅರ್ಥ ಆವರಿಸು. ವೆರಿ ಗುಡ್. ತುಂಬಾ ಚೆನ್ನಾಗಿ ಪದಗಳಿಗೆ ಅರ್ಥವನ್ನ ಹುಡುಕಿದ್ದೀರಾ ಮಕ್ಕಳ. ಈಗ ಕೊನೆಯದಾಗಿ ನಾವು ಮೌಲ್ಯಮಾಪನ ಚಟುವಟಿಕೆಗೆ ಬರೋಣ. ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ಉತ್ತರವನ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸೂರಂ ಎಕ್ಕುಂಡಿಯವರ ಪೂರ್ಣ ಹೆಸರೇನು? ವಾಕ್ಯದಲ್ಲಿ ಹೇಳಬೇಕು. ಹೇಳಪ್ಪ. ಸೂರಂ ಎಕ್ಕುಂಡಿಯವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ವೆರಿ ಗುಡ್. ಸುಬ್ಬಣ್ಣ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಸೂರಂ ಎಕ್ಕುಂಡಿ ಅವರು ಜನಿಸಿದ ಸ್ಥಳ ಯಾವುದು? ಹೇಳಪ್ಪ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದ್ದಾರೆ. ವೆರಿ ಗುಡ್. ಸೂರಂ ಎಕ್ಕುಂಡಿ ಅವರು ಜನಿಸಿದ ಕಾಲ ಯಾವುದು? ಹೇಳಪ್ಪ ರಮೇಶ. ಸೂರಂ ಎಕ್ಕುಂಡಿ ಅವರು ಜನಿಸಿದ ಕಾಲ 1923ರಲ್ಲಿ. ಸೂರಂ ಎಕ್ಕುಂಡಿ ಅವರು 1923ರಲ್ಲಿ ಜನಿಸ್ತಾರೆ. ವೆರಿ ಗುಡ್. ಸೂರಂ ಎಕ್ಕುಂಡಿ ಅವರು ಬರೆದಂತ ಕೃತಿಗಳು ಯಾವುವು? ಕೃತಿಗಳು ಯಾವುವು? ಶ್ರೀ ಆನಂದ ತೀರ್ಥರು, ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಮಕ್ಕಳದ ಹೂಗಳು ಎಂಬಂತ ಕೃತಿಗಳನ್ನ ರಚಿಸಿದ್ದಾರೆ. ಹಾಗೆ ಅವ್ರಿಗೆ ದೊರೆತಂತಹ ಪ್ರಶಸ್ತಿಗಳು. ಸೋವಿಯತ್ ಸಂಘ ನೆಹರು ಪುರಸ್ಕಾರ,
ಜವಾಹರ್ಲಾಲ್ ನೆಹರು ಪ್ರಶಸ್ತಿ, ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಇವರಿಗೆ ಲಭಿಸಿದ್ದಾವೆ. ಮಕ್ಕಳ, ಇಲ್ಲಿಗೆ ಈ ತರಗತಿಯನ್ನ ಮುಗಿಸೋಣ. ಇನ್ನ ಪದ್ಯ ಭಾಗದ ಒಂದು ಹಾಸ್ಯ, ಇದರ ಸಾರಾಂಶವನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮಕ್ಕಳ, ಧನ್ಯವಾದಗಳು.